ಇದ್ರ ಬಗ್ಗೆ ಬಾಲಕಿಯ ತಂದೆಯ ಜೊತೆಗೆ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ. ಅವ್ರು ಏನೇನು ಮಾತಾಡಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ವರ್ಷದ ಬಾಲಿಕೆಯ ಮೇಲೆ ಅಪಾಚಿಕೆ ಕೃತ್ಯವನ್ನು ಮಾಡಿರುವಂತಹ ಒಂದು ಆರೋಪಿಗೆ ಈಗಾಗಲೇ ಹುಬ್ಬಳ್ಳಿಯ ಪೊಲೀಸರು ತಕ್ಕದಂತಹ ಒಂದು ಶಿಕ್ಷೆಯನ್ನು ನೀಡಿದ್ದಾರೆ. ಇನ್ನು ಆ ಒಂದು ಬಾಲಕಿಯನ್ನು ಕಳೆದುಕೊಂಡಿರುವಂತಹ ಕುಟುಂಬದವರ ನೋವು ಕಣ್ಣೀರು ನಿಜಕ್ಕೂ ಕೂಡ ಹೇಳ್ತಿರೋದು. ಈ ಒಂದು ವಿಚಾರ ಕುರಿತಂತೆ ಮಗಳನ್ನು ಕಳೆದುಕೊಂಡಿರುವಂಥ ತಂದೆ ನಮ್ಮೊಂದಿಗಿದ್ದಾರೆ. ಬನ್ನಿ ಮಾತನಾಡ್ಸತ್ತಾನೆ. ಸರ್, ನಿಜಕ್ಕೂ ಕೂಡ ಭಾಳ ವಿಷಾದನೀಯ ಸಂಗತಿ. ಅವ ಏನು ಆರೋಪಿ ಏನು ಹೆಂಗೆ ಪರಿಚಯ ಅದ ಏನು ಅಂತಿದೆ ನಮ್ಗೆ ಗೊತ್ತಿಲ್ಲ ಸರ್. ಅವ ಯಾರು ನಮ್ಗೆ ಗೊತ್ತೇ ಇಲ್ರಿ. ಅವ ನಮ್ಗೆ ಗೊತ್ತಿಲ್ಲ ಸರ. ನನ್ನ ಮಗಳಿಗೆ ಹಾಕೊಂಡು ನಾನು ಭಾಳ ದುಃಖದಾಗಿದ್ದೀನಿ ರೀ ಸರ. ನನ್ನ ಮಗಳು ಒಳ್ಳೆ ಬರಂಗಿಲ್ರಿ. ಏನು ಮಾಡ್ರಿ, ನನ್ನ ಮಗಳ ಮುಂಜಾನೆ ನೋಡೋಗಿನ್ರಿ ನಾನು. ಅಪ್ಪ ಹೆಂಗ್ ಮಾಡ್ರಿ. ಆ ಟೈಮ್ನೊಳಗೆ ಮನೆಯೊಳಗೆ ಯಾರಾದ್ರೂ ನೀವು ಕೆಲಸಕ್ಕೆ ಹೋಗಿದ್ದೀರಾ? ಕೆಲ್ಸಕ್ಕೆ ಹೋಗಿದ್ರಿ ಸರ. ನಮ್ಮ ಮಿಸಸ್ ಇನ್ನೊಂದು ಕೆಲಸ ಮಾಡ್ತಾರ್ರಿ ಅಲ್ಲಿ, ಮನೆ ಕೆಲಸ. ಅಲ್ಲಿ ಕರ್ಕೊಂಡು ಹೋಗಿದ್ರಿ ಅವಳು. ಅಲ್ಲಿ ಮನೆ ಒಳಗೆ ಕೆಲಸ ಮಾಡತ್ತ ಹುಡುಗಿ ಗೇಟ್ ಹತ್ರ ಬಿಟ್ಟಿದ್ದಿಲ್ರಿ ಆಟ ಆಡಕ್ಕಂತಂದು. ಅಲ್ಲಿ ನಾವು ಹೆಂಗ್ ಮಾಡಿದಾನೆ ಗೇಟ್ ಸರ್ ತೆಗ್ದಿಲ್ರಿ. ಅವ ಹಂಗ ಎತ್ಕೊಂಡು ಹೋಗ್ಬಿಟ್ಟದನ್ರಿ. ಹಂಗ ನಾವು ಆಮೇಲೆ ಹುಡುಕಿ ಸುತ್ತಲಿ ಅಲ್ಲೇ ಹುಡುಕಿದ್ವಿ ಸರ್. ಅವ ಅಲ್ಲೇ ಅದನ್ರಿ, ಕಂಡಿಲ್ಲ ನಮ್ಗ. ನನ್ನ ಮಗಳ ಜೀವ ಹೋದ್ಮೇಲೆ ನನ್ನ ಕೈಯಾಗ ಸಿಕ್ಕಾಳ್ರಿ. ಈ ಒಂದು ವಿಚಾರ ನಿಮಗೆ ಎಷ್ಟೊತ್ತಿಗೆ ಗೊತ್ತಾಯ್ತು ಏನಂತ? ನನಗೆ ಒಂದು 11 ಗಂಟೆಗೆ ಗೊತ್ತಾಗಿತ್ತು ಸರ್. ಅದು ಇಲ್ಲಿ ಬರೋದ್ರಾಗ ಒಂದು 11:15 ಆಗಿತ್ತು ರೀ. ಆಮೇಲೆ ಒಂದು 12 ಗಂಟೆ ಅನ್ನೋದ್ರಾಗ ನನ್ನ ಮಗಳ ಪ್ರಾಣ ಅಲ್ಲೇ ಹೋಗೇ ಬಿಟ್ಟಿತ್ತು ಸರ. ಅಲ್ಲಿಂದ ಹಾಗಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಮತ್ತೆ KMCಗೆ ಹೋಗಿ ಸರ. ಈಗ ನನ್ನ ಮಗಳು ಬರಂಗಿಲ್ರಿ. ನಾ ಹೆಂಗ ಮರಿಬೇಕ್ರಿ ನನ್ನ ಮಗಳ? ಅವಳೇ ದೊಡ್ಡ ಮಗಳ ಏನು? ಇವಳು ದೊಡ್ಡ ಮಗಳ್ರಿ. ಇಲ್ಲ ನೋಡ್ರಿ, ಇವಳು ದೊಡ್ಡ ಮಗಳು. ಚಿಕ್ಕವಳ್ರಿ, ಈಗ ಸತ್ತೋಳ.